ಸಾಕಾರ ಮುರಳಿಯಾಗಿದೆ. ಡೇಟ್ ಆಗಿದೆ 6/11/24. मीठे बच्चे, तुम्हें अब इस शरीर को बोल अनासक्त कर्मातीत बन घर चलना है. ಬಾಬಾ ಅಂತಿದ್ದಾರೆ, ಮಧುರಾದ ಮಕ್ಕಳೇ, ಈಗ ತಾವು ಈ ಶರೀರವನ್ನು ಮರೆತು ಅನಾಸಕ್ತರಾಗಿ ಕರ್ಮಾತೀತರಾಗಿ ಮನೆಗೆ ಹೋಗಬೇಕಾಗಿದೆ. ಇಸ್ಲಿಯೇ ಸುಕರ್ಮ ಕರೋ ಕೋಯಿ ಬಿ ವಿಕರ್ಮ ನಾ ಹೋ. ಅದಕ್ಕೋಸ್ಕರ ಸುಕರ್ಮವನ್ನೇ ಮಾಡಿ ಎಂಥದೇ ವಿಕರ್ಮವನ್ನು ಮಾಡಬೇಡಿ. प्रश्न है, अपने अवस्था की जांच करने के लिए कौन किन 3 बातों की महिमा को सदा याद रखो. ನಿಮ್ಮ ಸ್ಥಿತಿಯನ್ನು ಚೆಕ್ ಮಾಡೋಕ್ಕೋಸ್ಕರ ಯಾವ 3 ಮಾತುಗಳ ಮಹಿಮೆಯನ್ನು ಸದಾ ನೆನಪಿಟ್ಕೊಳ್ಳಿ. ಉತ್ತರ ಇದೆ, निराकार की महिमा, देवताओं की महिमा, स्वयं की महिमा. ಮೊದಲನೇದು ನಿರಾಕಾರನ ಮಹಿಮೆ, ಎರಡನೇದು ದೇವತೆಗಳ ಮಹಿಮೆ, ಮೂರನೇದು ಸ್ವಯಂನ महिमे. आप जांच करो कि निराकार बाप के समान पूज्य बने हैं, उनके सब गुणों को धारण किया है. ಈಗ ಚೆಕ್ ಮಾಡ್ಕೊಳ್ಳಿ, ನಿರಾಕಾರ ತಂದೆಯ ಸಮಾನ ಪೂಜ್ಯರಾಗಿದ್ದೀವ, ಅವರ ಎಲ್ಲ ಗುಣಗಳನ್ನು ಧಾರಣೆ ಮಾಡಿದ್ದೀವ. ದೇವತಾ ಉನ್ ಜೈಸಿ ರಾಯಲ್ ಚಲನ್ ಹೈ, ದೇವತೆಗಳ ತರಹ ರಾಯಲ್ ನಡತೆ ಇದೆಯಾ. देवताओं का जो खान पान है उसके जो गुण है वो हमारे है. ದೇವತೆಗಳ ಊಟ ತಿಂಡಿ ಅವರ ರೀತಿ ಗುಣಗಳು ಎಲ್ಲ ನಮ್ಮದಾಗಿದೆಯಾ. आत्मा के जो गुण है उन सब गुणों को जान उसका स्वरूप बने हैं. ಆತ್ಮದ ಏನು ಗುಣಗಳಾಗಿದೆ ಆ ಎಲ್ಲ ಗುಣಗಳನ್ನು ತಿಳಿದು ನಾವು ಸ್ವರೂಪರಾಗಿದ್ದೀವ. ओम शांति. बच्चों को समझाया गया कि आत्माओं का निवास स्थान है टावर ऑफ साइलेंस, यानी ಶಾಂತಿ की ಚೋಟಿ. ಮಕ್ಕಳಿಗೆ ತಿಳಿಸಲಾಗಿದೆ, ಆತ್ಮಗಳ ನಿವಾಸ ಸ್ಥಾನ ನಿಶಬ್ದವಾದ ಸ್ತಂಭ, ಅಂದರೆ ಶಾಂತಿಯ ತುತ್ತ ತುದಿಯಾಗಿದೆ. ಜೈಸೆ ಹಿಮಾಲಯ ಪಹಾड़ की ಚೋಟಿ है ना, ಯಾವ ರೀತಿ ಹಿಮಾಲಯ ಪರ್ವತದ ತುತ್ತ ತುದಿಯಾಗಿದೆಯೋ ಅದೇ ರೀತಿ. वो बहुत ऊंची होती है, तुम रहते भी ऊंचते ऊंच हो. ಅದು ಬಹಳ ಉನ್ನತವಾಗಿರುತ್ತೆ, ತಾವು ಸಹ ಬಹಳ ಉನ್ನತಕ್ಕಿಂತ ಉನ್ನತ ಆಗಿರ್ತೀರಾ. वो लोग पहाड़ी पर चढ़ने की प्रैक्टिस करते रेस करते हैं. ಅವರಂತೂ ಬೆಟ್ಟದ ಮೇಲೆ ಹತ್ತೋದಕ್ಕೆ ಅಭ್ಯಾಸವನ್ನು ಮಾಡ್ತಾರೆ, ರೇಸ್ ಮಾಡ್ತಾರೆ. पहाड़ी पर चढ़ने में भी कोई होशियार होते, सब नहीं चढ़ सकते. ಬೆಟ್ಟದ ಮೇಲೆ ಹತ್ತೋದಕ್ಕೂ ಕೆಲವರು ಹುಷಾರಾಗಿರ್ತಾರೆ, ಎಲ್ಲರೂ ಒಂದೇ ರೀತಿ ಇರಲ್ಲ. तुम बच्चों को इसमें रेस आदि करने की दरकार नहीं. आत्मा जो पतित है उसको पावन बन ऊपर जाना. ತಾವು ಮಕ್ಕಳಂತೂ ಇದರಲ್ಲಿ ರೇಸ್ ಮಾಡುವ ಅವಶ್ಯಕತೆಯೇ ಇಲ್ಲ. ಆತ್ಮ ಏನು ಪತಿತ ಆಗಿದೆ ಅದನ್ನು ಪಾವನ ಮಾಡಿ ನಾವು ಮೇಲೆ ಹೋಗಬೇಕಾಗಿದೆ. इसको कहा जाता टावर ऑफ साइलेंस. ಇದಕ್ಕೆ ಹೇಳಾಗುತ್ತೆ ನಿಶಬ್ದದ ಸ್ತಂಭ. और वो फिर है टावर ऑफ साइलेंस. ಅದಂತೂ ಆಗಿದೆ ನಿಶಬ್ದದ ಸ್ತಂಭ. और वो फिर है टावर ऑफ साइंस. ಅದಂತೂ ಆಗಿದೆ ವಿಜ್ಞಾನದ ಸ್ತಂಭ. उनके बड़े बड़े बॉम्ब्स होते, उनका भी टावर होता. ಅವರದು ಸಹ ದೊಡ್ಡ ದೊಡ್ಡ ಬಾಂಬ್ಸ್ ಇರುತ್ತೆ, ಅವರದು ಟವರ್ ಇರುತ್ತೆ. वहाँ रहते हैं खौफनाक चीजें. ಅಲ್ಲಿ ಇಡೋದೇ ಭಯಂಕರವಾದ ವಸ್ತುಗಳು. ಜಹರ್ ಆದಿ ಬಾಂಬ್ಸ್ ಮೇ ಡಾಲ್ತೆ ಹೈ. ವಿಷವನ್ನು ಬಾಂಬ್ಸ್ ಅಲ್ಲಿ ತುಂಬಿಸ್ತಾರೆ. ಬಾಬಾ ಕೇತೆ ಬಚ್ಚೆ ತುಮಕು ತೋ ಉಡ್ನಾ ಹೈ ಘರ್ ಕಿ ತರಫ್. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ಮನೆಯ ಕಡೆಗೆ ಹಾರಬೇಕಾಗಿದೆ.
वह फिर घर बैठे ऐसे बॉम्ब्स फेंकते जो सब खत्म करते. ಅವರಂತೂ ಮನೆಯಲ್ಲೇ ಕುತ್ಕೊಂಡು ಆ ರೀತಿ ಬಾಂಬ್ಸ್ ಅನ್ನ ಎಸಿತಾರೆ ಎಲ್ಲವೂ ಸಮಾಪ್ತಿ ಆಗಕ್ಕೋಸ್ಕರ. ತುಮಕೋ ತೋ ಯಹಾ ಸೆ ऊपर जाना है ಟವರ್ ಆಫ್ ಸೈಲೆನ್ಸ್. ತಾವಂತೂ ಇಲ್ಲಿಂದ ಮೇಲೆ ಹೋಗಬೇಕಾಗಿದೆ ನಿಶಬ್ದವಾದಂತಹ ಸ್ತಂಭದ ಕಡೆಗೆ. वहां से तुम आए हो फिर जाएंगे तब जब सतो प्रधान बन जाएंगे. ಅಲ್ಲಿಂದ ತಾವು ಬಂದಿದ್ದೀರಾ, ಮತ್ತೆ ಹೋಗಬೇಕಾಗಿದೆ ಸತೋ ಪ್ರಧಾನ ಆಗಲೇಬೇಕಲ್ಲ. सतो प्रधान से तमो प्रधान में आए हो फिर सतो प्रधान बन. ಸತೋ ಪ್ರಧಾನದಿಂದ ತಮೋ ಪ್ರಧಾನದ ಕಡೆಗೆ ಬಂದಿದ್ದೀರಾ, ಮತ್ತೆ ಸತೋ ಪ್ರಧಾನ ಆಗಲೇಬೇಕು. जो सतो प्रधान बनने का पुरुषार्थ करते वो फिर औरों को भी रास्ता बता. ಯಾರು ಸತೋ ಪ್ರಧಾನರಾಗುವ ಪುರುಷಾರ್ಥವನ್ನ ಮಾಡ್ತಾರೆ ಅವರು ಇತರರಿಗೂ ದಾರಿಯನ್ನ ತೋರಿಸ್ತಾ ಇರ್ತಾರೆ. तुम बच्चों को अब सुकर्म करना है कोई भी विकर्म नहीं करना. ಈಗ ತಾವು ಮಕ್ಕಳು ಸುಕರ್ಮವನ್ನ ಮಾಡಬೇಕು, ಎಂಥದೇ ವಿಕರ್ಮವನ್ನ ಮಾಡಬಾರದಾಗಿದೆ. बाबा ने कर्म की गति भी समझाई. ರಾವಣ ರಾಜ್ಯ ಮೇ ತುಮಾರಿ ದುರ್ಗತಿ. ಬಾಬವರು ಕರ್ಮದ ಗತಿಯನ್ನು ತಿಳಿಸಿದರು. ರಾವಣ ರಾಜ್ಯದಲ್ಲಿ ನಿಮ್ಮದು ದುರ್ಗತಿಯಾಗಿದೆ. अब बाप सुकर्म सिखाते 5 विकार बड़े दुश्मन है. ಈಗ ತಂದೆ ಸುಕರ್ಮವನ್ನ ಕಲಿಸ್ಕೊಡ್ತಾರೆ. 5 ವಿಕಾರಗಳು ಬಹಳ ದೊಡ್ಡ ದುಶ್ಮನಾಗಿದೆ. मोह भी विकर्म है कोई भी विकार कम नहीं. ಮೋಹನು ವಿಕರ್ಮ ಆಗಿದೆ, ಯಾವುದೇ ವಿಕಾರ ಕಡಿಮೆಯಂತೂ ಇಲ್ಲವೇ ಇಲ್ಲ. मोह रखने से भी देह अभिमान में फंसे पड़े रहते. इसलिए बाप कन्याओं को बहुत समझाते. ಮೋಹವನ್ನು ಇಟ್ಕೊಂಡಾಗ ದೇಹ ಅಭಿಮಾನದಲ್ಲಿ ಸಿಕ್ಕಾಕೊಳ್ತೀವಿ. ಅದಕ್ಕೆ ಬಾಬಾ ಕನ್ಯರಿಗೆ ಬಹಳಷ್ಟು ತಿಳಿಸ್ತಾರೆ. कन्या पवित्र को कहा जाता माताओं को भी पवित्र बनना है. ಕನ್ಯೆ ಪವಿತ್ರತೆಗೆ ಹೇಳಲಾಗುತ್ತೆ, ಮಾತೆಯರು ಸಹ ಪವಿತ್ರರಾಗಬೇಕು. तुम सब ब्रह्म कुमार कुमारिया हो बल बूढ़िया हो परंतु ब्रह्मा के तो बच्चे हो. ತಾವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದಾರೆ. ಬಲೆ ವೃದ್ಧರಾಗಿರ್ಬೋದು, ಆದರೆ ಬ್ರಹ್ಮನ ಮಕ್ಕಳಾಗಿದ್ದೀರಲ್ಲ. बाप समझाते हैं मीठे बच्चों आप कुमार कुमारी की स्टेज से भी ऊपर जाओ. ತಂದೆ ತಿಳಿಸ್ತಾರೆ ಮಧುರಾದ ಮಕ್ಕಳೇ, ಈಗ ಕುಮಾರ್ ಕುಮಾರಿ ಅನ್ನುವ ಸ್ಥಿತಿಯಿಂದಲೂ ಮೇಲೆ ಹೋಗಿ. जैसे पहले शरीर में आए फिर निकल कर जाना है मेहनत करनी है. ಯಾವ ರೀತಿ ಮೊದಲು ದೇಹದಲ್ಲಿ ಬಂದಿದ್ವಿ ಮತ್ತೆ ಇದನ್ನ ಬಿಟ್ಟು ಹೋಗಬೇಕು, ಶ್ರಮ ಅಂತೂ ಮಾಡಲೇಬೇಕಲ್ಲ. अगर ऊंच पद पाना चाहते हैं तो और कोई की स्मृति न आए. ಉನ್ನತವಾದ ಪದವಿಯನ್ನು ಪಡಿಬೇಕು ಅಂದರೆ ಬೇರೆ ಯಾರ ನೆನಪು ಬರಬಾರದಾಗಿದೆ. हमारे पास है ही क्या हाथ खाली आए है ना कुछ भी नहीं. ನಮ್ಮ ಹತ್ರ ಏನಿದೆ, ಖಾಲಿ ಕೈಯಲ್ಲಿ ಬಂದವಲ್ಲ, ಏನೂ ಇಲ್ವಲ್ಲ. अपना ये शरीर भी नहीं है अब इस शरीर को भूलना है. ಈ ಶರೀರನೂ ನಮ್ಮದಲ್ಲ, ಈ ಶರೀರವನ್ನು ಮರಿಬೇಕಾಗಿದೆ. ಅನಾಸಕ್ತ ಕರ್ಮಾತೀತ ಬನ್ ಜಾನ ಟ್ರಸ್ಟಿ ಬನು. ಅನಾಸಕ್ತ ಕರ್ಮಾತೀತರಾಗಬೇಕಾಗಿದೆ, ಟ್ರಸ್ಟಿಯಾಗಿ. ಬಾಬಾ ಕೇತೆ ಬಲ್ घूमो फिरो सबकी फालतू ಖರ್ಚ ಮತ್ ಕರೋ. ಬಾಬಾ ತಿಳಿಸ್ತಾರೆ, ತಿರುಗರಿ, ಏನಾದರೂ ಮಾಡಿ, ಆದರೆ ವ್ಯರ್ಥ ಖರ್ಚುಗಳನ್ನು ಮಾಡಬೇಡಿ. मनुष्य दान भी बहुत करते अखबार में पढ़ता है फलाना बहुत दान. ಮಾನವ ಬಹಳಷ್ಟು ದಾನವನ್ನು ಮಾಡ್ತಿರ್ತಾರೆ, ನ್ಯೂಸ್ ಪೇಪರಲ್ಲೂ ಬೀಳ್ತಿರುತ್ತೆ ಇವರು ಬಹಳ ದಾನಿಗಳಾಗಿದ್ದಾರೆ.
हॉस्पिटल धर्मशाला आदि बनाए तो बहुत दान करते हैं, उनको फिर गवर्नमेंट से टाइटल मिलता। ಹಾಸ್ಪಿಟಲ್ ಧರ್ಮಶಾಲೆ ಬಹಳಷ್ಟು ಮಾಡಿಸ್ತಾರೆ, ಅಂಥವರಿಗೆ ಗೌರ್ಮೆಂಟು ಸಹ ಟೈಟಲ್ ಕೊಡ್ತಾರೆ, ಇವರು ಬಹಳ ದಾನ ಮಾಡ್ತಾರೆ ಅಂತ. पहले पहले टाइटल होते हैं इस होलीनेस हर होलीनेस. ಮೊಟ್ಟ ಮೊದಲು ಟೈಟಲ್ ಇರುತ್ತೆ ಪರಮ ಪವಿತ್ರ ಪರಮ ಪೂಜ್ಯ. होली पवित्रता को कहा जाता, जैसे देवताएं पवित्रते ऐसे बना. ಹೋಲಿ ಅಂತ ಪವಿತ್ರತೆಗೆ ಹೇಳಲಾಗುತ್ತೆ. ಯಾವ ರೀತಿ ದೇವತೆಗಳು ಪವಿತ್ರರಾಗಿದ್ರು ಅದೇ ರೀತಿ ಆಗಬೇಕಾಗಿ. फिर आधा कल पवित्र रहेंगे, बहुत कहेंगे ये कैसे हो सकता. ಮತ್ತೆ ಅರ್ಧ ಕಲ್ಪ ಪವಿತ್ರವಾಗಿರ್ತೀವಿ. ಬಹಳಷ್ಟು ಜನ ಕೇಳ್ತಾರೆ, ಇದು ಯಾವ ರೀತಿ ಆಗಕ್ಕೆ ಸಾಧ್ಯ. वहाँ भी बच्चे पैदा होते, फट से बोलो वह रावण नहीं. ಅಲ್ಲೂ ಸಹ ಮಕ್ಕಳು ಜನ್ಮವನ್ನು ಪಡಿತಾರೆ. ತಕ್ಷಣ ತಿಳಿಸಿ ಅಲ್ಲಿ ರಾವಣ ಇರೋದೇ ಇಲ್ಲ. रावण द्वारा ही विकारी दुनिया होती है, राम बाप आकर पावन बना. ರಾವಣನಿಂದ ವಿಕಾರದ ಪ್ರಪಂಚ ಆಗತ್ತೆ, ರಾಮ ತಂದೆ ಬಂದು ಪಾವನ ಮಾಡ್ತಾರಲ್ಲ. वहाँ पतित कोई हो नहीं सकता, कई कहते पवित्रता की बात भी नहीं करनी चाहिए. ಅಲ್ಲಿ ಯಾರು ಪತಿತ ಇರೋದೇ ಇಲ್ಲ. ಕೆಲವರು ತಿಳಿಸ್ತಿರ್ತಾರೆ ಪವಿತ್ರತೆಯ ಮಾತು ಸಹ ಮಾತಾಡಬಾರ್ದಾಗಿ. शरीर कैसे चल सकेगा ये पता ही नहीं कि पवित्र दुनिया भी थी. ಶರೀರ ಯಾವ ರೀತಿ ನಡೆಯುತ್ತೆ ಇದು ಸಹ ಗೊತ್ತಿಲ್ಲ, ಪಾವನ ಪ್ರಪಂಚ ಇತ್ತಲ್ಲ. अब अपवित्र दुनिया है, ये खेल है, वैशालय शिवालय पति दुनिया पावन दुनिया. ಈಗಂತೂ ಅಪವಿತ್ರ ಪ್ರಪಂಚ, ಇದು ಒಂದು ಆಟ. ವೈಶಾಲಯ ಶಿವಾಲಯ ಪತಿತ ಪ್ರಪಂಚ ಪಾವನ ಪ್ರಪಂಚ. पहले है सुख फिर है दुख, कहानी है कैसे राजाई ली फिर कैसे गवाई. ಮೊಟ್ಟ ಮೊದಲು ಸುಖ ನಂತರ ದುಃಖ. ಕಥೆನೂ ಇದೆ, ಯಾವ ರೀತಿ ರಾಜ್ಯವನ್ನು ಪಡೆದ್ವಿ, ಯಾವ ರೀತಿ ಕಳ್ಕೊಂಡ್ವಿ. ये अच्छी तरह से समझना, हमने हार खाई हमको ही जीत पाना. ಇದು ಬಹಳ ಚೆನ್ನಾಗಿ ತಿಳ್ಕೊ. ನಾವೇ ಸೋತೋದ್ವಿ, ನಾವೇ ಗೆಲುವನ್ನ ಪಡಿತೀವಿ. बहुत दूर बनना चाहिए, अपनी अवस्था को जमाना चाहिए. बहुत ದೂರಗಳಾಗಬೇಕು, ನಿಮ್ಮ ಸ್ಥಿತಿಯನ್ನ ಜಮಾ ಮಾಡ್ಕೋಬೇಕಾಗಿ. घर बार होते संभाल करते पवित्र जरूर कर. ಮನೆಯಲ್ಲೇ ಇರ್ತಾ ಎಲ್ಲವನ್ನ ಸಂಭಾಲನೆ ಮಾಡ್ತಾ ಪವಿತ್ರವಾಗಿರ್ಬೇಕು. कोई भी अपवित्र काम नहीं करना, मोह भी बहुतों में होता है. ಯಾವುದೇ ಅಪವಿತ್ರ ಕೆಲಸವನ್ನ ಮಾಡಬೇಡಿ, ಮೋಹನು ಬಹಳಷ್ಟು ಜನಗಳಲ್ಲಿ ಇರುತ್ತೆ. अपने को देखना चाहिए, हमने प्रतिज्ञा की है, अपने सिवाय किसी को भी प्यार नहीं करेंगे, फिर दूसरों को क्यों प्यार करते हो. ನಮ್ಮನ್ನು ನಾವು ನೋಡ್ಕೋಬೇಕಾಗಿದೆ. ನಾವು ಪವಿತ್ರ ಇರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಲ್ಲ. ತಂದೆ ನಿಮ್ಮನ್ನು ಬಿಟ್ಟು ನಾವು ಯಾರನ್ನೂ ಪ್ರೀತಿ ಮಾಡೋದಿಲ್ಲ ಅಂದ ಮೇಲೆ ಇತರರನ್ನ ಯಾಕೆ ಪ್ರೀತಿ ಮಾಡ್ತೀರಾ. जो प्यारी थी प्यारी चीज है वो याद आनी चाहिए. ಬಹಳ ಪ್ರಿಯವಾದ ವಸ್ತು ನೆನಪಿಗೆ ಬರಬೇಕಾಗಿ. फिर और सब देह के संबंध भूल जाएंगे, सबको देखते ऐसे समझे हम अब स्वर्ग में जा. ನಂತರ ಈ ದೇಹದ ಎಲ್ಲ ಸಂಬಂಧಗಳನ್ನು ಮರೆತೋಗ್ತೀವಿ. ಎಲ್ಲರನ್ನ ನೋಡ್ತಿದ್ರು ಸಹ ತಿಳ್ಕೊಳ್ಳಿ, ಈಗ ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ये सब कलयुगी बंधन है, हम दैवी संबंध में जा रहे हैं. ಇದೆಲ್ಲ ಕಲಿಯುಗದ ಬಂಧನ ಆಗಿದೆ, ನಾವು ದೈವಿ ಸಂಬಂಧದಲ್ಲಿ ಹೋಗ್ತಾ ಇದ್ದೀವಿ.
और कोई मनुष्य की बुद्धि में ये ज्ञान नहीं, तुम बाबा की याद में अच्छी रीति रहो तो ಖುಷಿ का पारा चढ़ा रहे. ಯಾರೇ ಮನುಷ್ಯನ ಬುದ್ಧಿಯಲ್ಲಿ ಈ ಜ್ಞಾನ ಇಲ್ಲ. ತಾವು ತಂದೆ ನೆನಪಿನಲ್ಲಿ ಚೆನ್ನಾಗಿ ಇರಿ, ಆಗ ಖುಷಿಯ ಪಾರ ಬೆಳೆಯುತ್ತೆ. जितना हो सके बंधन कम करते जाओ, अपने को हल्का कर दो. ಎಷ್ಟಾದರೆ ಅಷ್ಟು ಬಂಧನವನ್ನು ಕಡಿಮೆ ಮಾಡ್ತಾ ಹೋಗಿ, ತಮ್ಮನ್ನು ತಾವು ಹಗುರವಾಗಿ ಮಾಡಿಕೊಳ್ಳಿ. बंधन बढ़ाने की जरूरत नहीं है, इस राज्य पाने में खर्चे की जरूरत नहीं. ಬಂಧನವನ್ನು ಬೆಳೆಸುವ ಅವಶ್ಯಕತೆಯೇ ಇಲ್ಲ. ಈ ರಾಜ್ಯವನ್ನು ಪಡೆಯುವ ಖರ್ಚು ಮಾಡುವ ಅವಶ್ಯಕತೆಯೇ ಇಲ್ಲ. बिगर खर्च विश्व के राजाई लेते हो, उनका बारूद लश्कर आदि पर कितना खर्चा होता है. ಖರ್ಚಿಲ್ಲದೆ ವಿಶ್ವದ ರಾಜ್ಯವನ್ನು ಪಡಿತಾ ಇದೆ. ಅವರಂತೂ ಎಷ್ಟೊಂದು ಹೈಡ್ರೋಜನ್ ಬಾಂಬ್ಸ್ ಸಂಖ್ಯೆಯನ್ನು ಬೆಳೆಸಿ ಎಷ್ಟು ಖರ್ಚು ಮಾಡ್ತಿರ್ತಾರಲ್ಲ. तुम्हारे पास खर्च कुछ भी नहीं, तुम जो कुछ बाबा को देते हो वो देते नहीं परंतु लेते. ತಮಗಂತೂ ಎಂಥದೇ ಖರ್ಚಿಲ್ಲ. ತಾವೇನೆಲ್ಲ ತಂದೆಗೆ ಕೊಡ್ತೀರಾ, ಕೊಡೋದಲ್ಲ, ಆದರೆ ಪಡಿತೀರಾ. बाप तो है गुप्त, वह श्रीमत देते रहते कि म्यूजियम खोलो, ಹಾಸ್ಪಿಟಲ್, ಯೂನಿವರ್ಸಿಟಿ ಕೋಲು. ತಂದೆ ಅಂತೂ ಗುಪ್ತ ಆಗಿದ್ದಾರೆ. ಶ್ರೀಮತವನ್ನು ಕೊಡ್ತಿದ್ದಾರೆ, ಮ್ಯೂಸಿಯಂ ಓಪನ್ ಮಾಡಿ, ಹಾಸ್ಪಿಟಲ್, ಯೂನಿವರ್ಸಿಟಿ ಓಪನ್ ಮಾಡಿ. ಇದರಿಂದ ತಾವು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊತೀರಾ. योग से तुम सदैव के लिए निरोगी बन जाते हो. हेल्थ वेल्थ उनके साथ हैप्पीनेस तो है ही 21 जन्म के. ಯೋಗದಿಂದ ತಾವು ಸದಾಗೋಸ್ಕರ ನಿರೋಗಿ ಆಗ್ತೀರಿ. ಆರೋಗ್ಯ ಐಶ್ವರ್ಯದ ಜೊತೆಗೆ ಖುಷಿಯಂತೂ 21 ಜನ್ಮಕ್ಕೆ ಇರುತ್ತಲ್ಲ. एक सेकंड में मुक्ति, जीवन मुक्ति कैसे मिलती है वो आकर समझो. 1 ಸೆಕೆಂಡಲ್ಲಿ ಮುಕ್ತಿ, ಜೀವನ್ ಮುಕ್ತಿ ಯಾವ ರೀತಿ ಸಿಗತ್ತೆ ಅದನ್ನು ಬಂದು ತಿಳ್ಕೊಳ್ಳಿ. दर पर ही समझा सकते हो, जैसे दरवाजे पर भीख मांगने आते हैं ना. ಬಾಗಿಲಲ್ಲೇ ತಾವು ತಿಳಿಸ್ಬೋದಾಗಿದೆ, ಯಾವ ರೀತಿ ಬಾಗಿಲ ಹತ್ತಿರ ಭಿಕ್ಷೆಯನ್ನು ಬೇಡಕ್ಕೆ ಬರ್ತಾರಲ್ಲ. तुम भी जैसे भीख देते हो जिससे मनुष्य एकदम माला माल बन जाए. ತಾವು ಸಹ ಭಿಕ್ಷೆಯನ್ನು ಕೊಡ್ತೀರ, ಯಾವ ರೀತಿ ಮನುಷ್ಯ ಏಕ್ದಮ್ ಮಾಲಾ ಮಾಲ್ ಸಂಪತ್ತಿವಂತರು ಆಗ್ಬಿಡ್ತಾರೆ. कोई भी हो बोलो तुम क्या भीख मांगते हो, हम तुमको ऐसा भीख देते जो जन्म जन्मांतर भीख मांगने से छूट जाए. ಯಾರೇ ಬಂದರೂ ಅವರಿಗೆ ತಿಳಿಸಿ ನೀವೇನು ಬೇಡಕ್ಕೆ ಬಂದಿದ್ದೀರಾ. ನಾವು ನಿಮಗೆ ಭಿಕ್ಷೆಯನ್ನು ಯಾವ ರೀತಿ ಕೊಡ್ತೀವಂದರೆ, ತಾವು ಜನ್ಮ ಜನ್ಮಾಂತರ ಭಿಕ್ಷೆ ಬೇಡೋದ್ರಿಂದ ಬಿಡುಗಡೆ ಆಗ್ತೀರಾ. बेहद के बाप और सृष्टि चक्र को जानने से तुम ये बन जाते. ಅನಂತವಾದ ತಂದೆ ಸೃಷ್ಟಿ ಚಕ್ರವನ್ನು ತಿಳಿಯೋದ್ರಿಂದ ತಾವು ಈ ರೀತಿ ಆಗ್ತೀರಾ. तुम्हारा ये बैज भी कमाल कर सकता है. सेकंड में बेहद का वर्षा, इनसे तुम कोई भी दे सकते. ನಿಮ್ಮ ಬ್ಯಾರ್ಜು ಸಹ ಕಮಾಲ್ ಮಾಡುತ್ತೆ. ಸೆಕೆಂಡಿನಲ್ಲಿ ಅನಂತವಾದ ಆಸ್ತಿ ಇವರಿಂದ ನೀವು ಯಾವ ರೀತಿ ಕೊಡ್ಬೋದು. सर्विस करनी चाहिए. बाप बेहद सेकंड में विश्व का मालिक बने. ಸೇವೆಯನ್ನು ಮಾಡಬೇಕಾಗಿದೆ. ತಂದೆ ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕರಾಗಿ ಮಾಡ್ತಾರಲ್ಲ. फिर है पुरुषार्थ पर छोटे बड़े सबको कहा जाता है, बाप को याद करो. ನಂತರ ಪುರುಷಾರ್ಥದ ಮೇಲೆ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ತಿಳಿಸಲಾಗತ್ತೆ, ತಂದೆಯನ್ನು ನೆನಪು ಮಾಡಿ.
ट्रेन में भी तुम बैच पर सर्विस कर सकते हो, बैच सदा लगाकर रखो. ಟ್ರೈನಲ್ಲೂ ಸಹ ತಾವು ಬ್ಯಾಡ್ಜ್ ಮೇಲೆ ಸೇವೆ ಮಾಡಬಹುದು. ಬ್ಯಾಡ್ಜು ಸದಾ ಹಾಕ್ಕೊಂಡಿರಿ. इस बार तुम सबको समझा सकते हो कि तुमको दो बात. ಇದರ ಬಗ್ಗೆ ಈ ರೀತಿ ತಾವು ತಿಳಿಸ್ಬೋದು, ತಮಗೆ ಇಬ್ಬರು ತಂದೆ ಇದ್ದಾರೆ. दो से ही वर्षा मिलता, ब्रह्मा से वर्षा नहीं मिलता. ಇಬ್ಬರಿಂದ ಆಸ್ತಿ ಸಿಗತ್ತೆ, ಬ್ರಹ್ಮನಿಂದ ಆಸ್ತಿ ಸಿಗೋದಿಲ್ಲ. वो तो दलाल है, इन द्वारा बाप तुमको सिखलाते हैं और वर्षा देते. ಇವರಂತೂ ದಲ್ಲಾಲಾಗಿದ್ದಾರೆ. ಇವರ ಮುಖಾಂತರ ತಂದೆ ತಮಗೆ ಎಲ್ಲವನ್ನ ತಿಳಿಸಿ ಆಸ್ತಿಯನ್ನು ಕೊಡ್ತಾರೆ. मनुष्य मनुष्य देखकर समझाना चाहिए, यात्रा पर भी बहुत जाते. ಮನುಷ್ಯನನ್ನು ನೋಡಿ ತಿಳಿಸ್ಕೊಡ್ಬೇಕಾದ್ರೆ ಯಾತ್ರೆಯಲ್ಲೂ ಸಹ ಬಹಳಷ್ಟು ಜನ ಹೋಗ್ತಾರಲ್ಲ. वो सब जिस्मानी यात्राएं, ये रूहानी यात्रा है. ಅದೆಲ್ಲ ದೈಹಿಕ ಯಾತ್ರೆಗಳಾಗಿವೆ, ಇದು ಆತ್ಮಿಕ ಯಾತ್ರೆ. इससे तुम विश्व के मालिक बनते हो, जिस्मानी यात्रा से तो धक्के खाते रहते हैं. ಇದರಿಂದ ತಾವು ವಿಶ್ವದ ಮಾಲೀಕರಾಗ್ತೀರಿ. ದೈಹಿಕ ಯಾತ್ರೆಯಲ್ಲಿ ಅಲಿತಾ ಬಂತ್ರಲ್ಲ. सीढ़ी का चित्र भी साथ में हो, सर्विस करते रहो, फिर उनको भोजन आदि की भी दरकार नहीं रही. ಮೆಟ್ಟಲಿನ ಚಿತ್ರವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಸೇವೆ ಮಾಡ್ತಾ ಹೋಗಿ, ಅವರಿಗೆ ಊಟದ ಅವಶ್ಯಕತೆಯೂ ಇರೋದಿಲ್ಲ. कहा जाता खुशी जैसे खुराक नहीं, धन नहीं होगा तो उसको गड़ी गड़ी भूख लगती रही. ತಿಳಿಸಲಾಗತ್ತೆ, ಖುಷಿ ಅಂತಹ ಟಾನಿಕ್ ಮತ್ತೊಂದು ಇಲ್ಲ. ದನ ಇಲ್ಲ ಅಂದಾಗ ಗಡಿ ಗಡಿ ಅವರಿಗೆ ಹಸಿವಾಗ್ತಾ ಇರುತ್ತೆ. धनवान राजाओं का जैसे पेट भरा रहता, बड़ी रॉयल चलन होती है. ಧನವಂತರ ರಾಜರ ಹೊಟ್ಟೆ ತುಂಬಿರುತ್ತೆ, ಬಹಳ ರಾಯಲ್ ನಡತೆ ಅವರಲ್ಲಿ ಇರುತ್ತೆ. बातचीत में फर्स्ट क्लास है, तुम समझते हो हम क्या बन रहे हैं. ಅವರ ಮಾತು ಸಹ ಫಸ್ಟ್ ಕ್ಲಾಸ್ ಇರುತ್ತೆ. ತಾವು ತಿಳ್ಕೊಂಡಿದ್ದೀರಾ ನಾವು ಏನಾಗಿ ತಯಾರಾಗ್ತಿದ್ದೀವಿ. वहाँ खान पान आदि बड़ी रॉयल्टी से होता, बे टाइम कभी नहीं होते. ಅಲ್ಲಿ ಊಟ ವ್ಯವಹಾರ ಎಲ್ಲನೂ ಬಹಳ ರಾಯಲ್ ಆಗಿರುತ್ತೆ. ಸಮಯ ಇಲ್ಲದ ಸಮಯದಲ್ಲಿ ಎಂದೂ ಸಹ ಊಟವನ್ನು ಮಾಡೋದಿಲ್ಲ. ಬಡಿ ರಾಯಲ್ಟಿ ಸೆ ಶಾಂತಿ ಸೆ ಖಾತೆ ಹೈ, ಬಹಳ ರಾಯಲ್ ಆಗಿ ಶಾಂತಿಯಿಂದ ಊಟವನ್ನು ಸೇವನೆ ಮಾಡ್ತಾರೆ. तुम्हें सब गुण सीखने चाहिए. निराकार की महिमा, देवताओं की महिमा और अपनी महिमा, तीनों की जांच. ತಾವು ಎಲ್ಲ ಗುಣಗಳನ್ನು ಕಲಿಬೇಕಾಗಿ, ನಿರಾಕಾರನ ಮಹಿಮೆ, ದೇವತೆಗಳ ಮಹಿಮೆ ಮತ್ತು ನಿಮ್ಮ ಮಹಿಮೆ ಮೂರನ್ನೂ ಸಹ ಚೆಕ್ ಮಾಡ್ಕೊಳ್ಳಿ. आप तुम बाबा के गुणों वाले बन रहे हो, फिर बनेंगे देवताओं के गुण वाले. ಈಗಂತೂ ತಂದೆಯ ಗುಣದವರು ಆಗ್ತಾ ಇದ್ದೀರಾ, ಮತ್ತೆ ದೇವತೆಗಳ ಗುಣದವರು ಆಗ್ತೀರಾ. तो वहाँ गुण अभी धारण करनी चाहिए. ಆ ಗುಣಗಳನ್ನು ಈಗ ಧಾರಣೆ ಮಾಡಬೇಕಾಗಿದೆ. अब तुम दैवी गुण धारण कर रहे हो, गाते हैं शांति का सागर, प्रेम का सागर. जैसे बाप पूजा जाता वैसे तुम भी पूजे जाते हो. ಈಗ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡ್ತೀವಿ. ಗಾಯನ ಇದೆ ಶಾಂತಿಯ ಸಾಗರ, ಪ್ರೇಮ ಸಾಗರ. ಯಾವ ರೀತಿ ತಂದೆ ಪೂಜ್ಯರಾಗಿದ್ದಾರೆ ಆ ರೀತಿ ತಾವು ಸಹ ಪೂಜೆಗೆ ಅರ್ಹತರಾಗ್ತೀರಾ. बाप तुमको नमस्ते करते, तुम्हारी तो पूजा भी डबल होती. ಬಾಬಾ ತಮಗೆ ನಮಸ್ತೆಯನ್ನು ಮಾಡ್ತಾರೆ, ನಿಮ್ಮ ಪೂಜೆನೂ ಡಬಲ್ ಆಗತ್ತಲ್ಲ.
ये सब बातें बाबा ही समझाते, तुम्हारी महिमा भी समझाते हैं कि पुरुषार्थ कर ऐसा. ಎಲ್ಲ ಮಾತುಗಳನ್ನ ಬಾಬಾ ತಿಳಿಸ್ತಾರೆ. ನಿಮ್ಮ ಮಹಿಮೆಯನ್ನು ತಿಳಿಸ್ತಾರೆ, ಪುರುಷಾರ್ಥವನ್ನ ಮಾಡಿ ಈ ರೀತಿಯಾಗಿ. दिल से पूछना चाहिए कि हम ऐसे बने हैं. ಹೃದಯದಿಂದ ಕೇಳಿ, ನಾವು ಈ ರೀತಿ ತಯಾರಾಗಿದ್ದೀವ. जैसे हम अशरीरी आए हैं वैसे अशरीरी होकर जाना. ಯಾವ ರೀತಿ ನಾವು ಅಶರೀರಿಯಾಗಿ ಬಂದಿದ್ವೋ ಅದೇ ರೀತಿ ಅಶರೀರಿಯಾಗಿ ಹೋಗಬೇಕಾಗಿದೆ. शास्त्रों में भी है लाठी भी छोड़ो, परंतु इसमें लाठी की बात नहीं. ಶಾಸ್ತ್ರಗಳಲ್ಲೂ ಇದೆ ಲಾಠಿಯನ್ನು ಬಿಡಿ ಅಂತ. ಇಲ್ಲಿ ಈ ಲಾಠಿಯನ್ನು ಬಿಡುವಂತಹ ಮಾತೇ ಇಲ್ಲ. यहाँ तो शरीर को छोड़ने की बात है, बाकी सब ಭಕ್ತಿ ಮಾರ್ಗ की बात. ಇಲ್ಲಂತೂ ದೇಹವನ್ನ ಬಿಡುವ ಮಾತಾಗಿದೆ, ಮಿಕ್ಕಿದ್ದೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿದೆ. यहाँ सिर्फ बाबा को याद करना, बाप बिगर दूसरा ना कोई. ಇಲ್ಲಂತೂ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ, ತಂದೆ ಬಿಟ್ಟು ಬೇರೆ ಏನೂ ಇಲ್ಲ. तुम बच्चों को ज्ञान मिला है, तुम जानते हो मनुष्य कितना गुरुओं की जंजीरों में फंसे हुए हैं. ತಮ್ಮ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ತಮಗಂತೂ ಗೊತ್ತಿದೆ ಮನುಷ್ಯ ಎಷ್ಟೊಂದು ಗುರುಗಳ ಪಂಜರದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ. अनेक प्रकार के गुरु है, अब तुम्हें ना गुरु चाहिए ना कुछ पढ़ना ही. ಅನೇಕ ಪ್ರಕಾರದ ಗುರುಗಳಿದ್ದಾರೆ, ಈಗ ತಮಗೆ ಗುರುಗಳು ಬೇಕಿಲ್ಲ, ಓದುವಂತೂ ಇಲ್ಲ. बाबा ने एक ही मंत्र दे दिया, ಮಾಮೇಕಂ ಯಾದ್ ಕರೋ. ಬಾಬೂರು ಒಂದೇ ಒಂದು ಮಂತ್ರವನ್ನ ಕೊಟ್ಟಿದ್ದಾರೆ, ನನ್ನ ಒಬ್ಬರನ್ನ ನೆನಪು ಮಾಡಿ. ವರ್ಷೆ ಕೋ ಯಾದ್ ಕರೋ, ದೈವಿ ಗುಣ ಧಾರಣೆ ಕರೋ. ಆಸ್ತಿಯನ್ನ ನೆನಪು ಮಾಡಿ, ದೈವಿ ಗುಣಗಳನ್ನ ಧಾರಣೆ ಮಾಡಿ. गृहस्थ व्यवहार में रहते पवित्र बनना, यहाँ आते हो रिफ्रेश होने के लिए. ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಿ ಇಲ್ಲಿ ಬರ್ತೀರಾ ರಿಫ್ರೆಶ್ ಆಗಕ್ಕೋಸ್ಕರ. यहाँ समझेंगे हम बाबा के सम्मुख बैठे हैं. ಇಲ್ಲಿ ತಿಳ್ಕೊಂತೀವಿ ನಾವು ತಂದೆಯ ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀವಿ. वहाँ समझेंगे बाबा मधुबन में बैठे हैं, जैसे हमारी आत्मा तख्त पर बैठी है. ಅಲ್ಲಂತೂ ನಾವು ತಿಳ್ಕೊಂತೀವಿ ಬಾಬಾ ಮಧುಬನದಲ್ಲಿ ಕೂತಿದ್ದಾರೆ, ಯಾವ ರೀತಿ ನಮ್ಮ ಆತ್ಮ ಸಿಂಹಾಸನದಲ್ಲಿ ಉಪಸ್ಥಿತವಾಗಿದೆ. वैसे बाबा भी इस तख्त पर बैठे हैं. ಅದೇ ರೀತಿ ಬಾಬೋರು ಸಹ ಈ ಸಿಂಹಾಸನದಲ್ಲಿ ಉಪಸ್ಥಿತರಾಗಿದ್ದಾರೆ. बाबा कोई गीता शास्त्र आदि हाथ में नहीं लेते, ऐसे भी नहीं इसने कोई कंठ किया हुआ है. ಬಾಬಾ ಗೀತೆ ಶಾಸ್ತ್ರ ಇವೆಲ್ಲ ಕೈಯಲ್ಲಿ ತಗೊಳ್ಳೋದಿಲ್ಲ, ಆ ರೀತಿ ಎಲ್ಲ ಇವರು ಕಂಠಸ್ಥಕವನ್ನ ಮಾಡಿದ್ದಾರೆ. वो तो सन्यासी आदि कंठ करते, ये तो है ज्ञान का सागर. ಅಲ್ಲಂತೂ ಸನ್ಯಾಸಿಗಳು ಕಂಠಸ್ಥವನ್ನ ಮಾಡ್ತಾರೆ, ಇಲ್ಲಂತೂ ಜ್ಞಾನ ಸಾಗರ ಅಲ್ವಾ. ब्रह्मा द्वारा सब राज समझाते हैं. ಬ್ರಹ್ಮನ ಮುಖಾಂತರ ಎಲ್ಲ ರಹಸ್ಯವನ್ನ ತಿಳಿಸ್ತಾರೆ. शिव बाबा कभी कोई स्कूल में सत्संग में गए हैं क्या? ಶಿವ ಬಾಬಾ ಪ್ರಶ್ನೆ ಕೇಳ್ತಾರೆ, ಶಿವ ಬಾಬಾ ಎಂದಾದರೂ ಸ್ಕೂಲಲ್ಲಿ ಸತ್ಸಂಗದಲ್ಲಿ ಹೋಗಿದ್ದಾರೇನು? बात तो सब कुछ जानते ही है, कोई कहे भला साइंस जानते हैं. ಬಾಬೂರ್ಗಂತೂ ಎಲ್ಲವೂ ಗೊತ್ತಿದೆ. ಯಾರಾದರೂ ಕೇಳಬಹುದು, ತಂದೆಗೆ ಸೈನ್ಸ್ ಗೊತ್ತಿದೆಯಾ? ಬಾಬಾ कहते साइंस से हमको क्या करना है. ಬಾಬಾ ಅಂತಾರೆ, ಸೈನ್ಸಿಂದ ನಾನೇನು ಮಾಡಬೇಕು? मुझे बुलाते कि आकर पतितों को पावन बनाओ, इसमें साइंस क्यों सीखो.
ನನ್ನನ್ನಂತೂ ಕರೀತಾರೆ, ಬಂದು ಪತಿತರನ್ನು ಪಾವನ ಮಾಡಿ. ಇದರಲ್ಲಿ ನಾನು ಸೈನ್ಸನ್ನು ಏನಕ್ಕೆ ಕಲಿಬೇಕು? कहेंगे शिव बाबा फलाना शास्त्र पढ़े हैं, अरे उनके लिए तो कहाँ जाता ज्ञान का सागर. ಕೇಳ್ತಾರೆ, ಶಿವ ಬಾಬಾ ಈ ಶಾಸ್ತ್ರವನ್ನು ಓದಿದರ? ಬಾಬಾ ಅಂತಾರೆ, ಅರೆ ನನಗಂತೂ ಹೇಳಲಾಗತ್ತೆ ಜ್ಞಾನ ಸಾಗರ. ये तो भक्ति मार्ग के शास्त्र है, विष्णु के आत्मे शंख चक्र आदि दे दिए. ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ವಿಷ್ಣುವಿನ ಕೈಯಲ್ಲಿ ಶಂಖ ಚಕ್ರ ಎಲ್ಲ ಕೊಟ್ಟಿದ್ದಾರೆ. अर्थ का कुछ भी पता नहीं, वास्तव में ये अलंकार ब्रह्मा को ब्राह्मणों को देना चाहिए. ಅರ್ಥ ಅಂತೂ ಏನು ಗೊತ್ತಿಲ್ಲ. ವಾಸ್ತವದಲ್ಲಿ ಈ ಎಲ್ಲ ಅಲಂಕಾರಗಳನ್ನು ಬ್ರಹ್ಮನಿಗೆ ಬ್ರಾಹ್ಮಣರಿಗೆ ಕೊಡಬೇಕಾಗಿದೆ. सूक्ष्म वतन में तो ये शरीर ही नहीं, ब्रह्मा का साक्षात्कार भी घर बैठे बहुतों को होता है. ಸೂಕ್ಷ್ಮ ವತನದಲ್ಲಂತೂ ಶರೀರನೇ ಇಲ್ಲ. ಬ್ರಹ್ಮನ ಸಾಕ್ಷಾತ್ಕಾರ ಮನೆಯಲ್ಲಿ ಕುಳಿತಂಗೆ ಬಹಳ ಜನಕ್ಕೆ ಆಗ್ತಾ ಇರುತ್ತೆ. श्री कृष्ण का भी होता, इसका अर्थ है इस ब्रह्मा के पास जाओ तो श्री कृष्ण जैसे बन जाएंगे, वह श्री कृष्ण की गोदी में आ जाएंगे. ಶ್ರೀಕೃಷ್ಣನ ಸಾಕ್ಷಾತ್ಕಾರನೂ ಆಗತ್ತೆ. ಇದರ ಅರ್ಥ ಈ ಬ್ರಹ್ಮನ ಹತ್ರ ಹೋಗಿ ಆಗ ಶ್ರೀಕೃಷ್ಣನ ಸಮಾನ ಆಗ್ಬಿಡ್ತೀರ, ಅಥವಾ ಕೃಷ್ಣನ ಮಡಿಲಲ್ಲಿ ಬರ್ತೀರಾ. वो सिर्फ प्रिंस का साक्षात्कार होता है, अगर तुम अच्छी रीति पढ़ेंगे तो ये बन सकते. ಅಲ್ಲಂತೂ ರಾಜಕುಮಾರನ ಸಾಕ್ಷಾತ್ಕಾರ ಆಗತ್ತೆ. ತಾವು ಚೆನ್ನಾಗಿ ಓದಿದಾಗ ಈ ರೀತಿ ಆಗ್ಬೋದಲ್ವ. ये एम ऑब्जेक्ट है, सैंपल तो एक का बनाएंगे. ಇದಂತೂ ಲಕ್ಷ್ಯ ಆಗಿದೆ. ಉದಾಹರಣೆ ಒಬ್ಬರದೇ ಮಾಡ್ಲಾಗತ್ತಲ್ಲ. उसको मॉडल कहते, तुम जानते हो बाबा आया है सत्यनारायण की कथा सुनाने, नरसी नारायण बन. ಅದಕ್ಕೆ ಮಾಡೆಲ್ ಅಂತಾರೆ. ತಮಗಂತೂ ಗೊತ್ತಿದೆ ಬಾಬಾ ಬಂದಿದ್ದರೆ ಸತ್ಯನಾರಾಯಣ ಕಥೆಯನ್ನು ತಿಳಿಸೋದಕ್ಕೆ, ಅಥವಾ ನರನಿಂದ ನಾರಾಯಣರಾಗಿ ಮಾಡಿ. पहले तो जरूर प्रिंस बनेंगे, शास्त्रों में दिखाया है, श्री कृष्ण ने मक्खन खाया. ಮೊಟ್ಟ ಮೊದಲಂತೂ ರಾಜಕುಮಾರ ಆಗ್ತಾರಲ್ಲ. ಶಾಸ್ತ್ರಗಳಲ್ಲಿ ತೋರಿಸಿದರೆ ಶ್ರೀಕೃಷ್ಣ ಬೆಣ್ಣೆಯನ್ನು ತಿಂದರು. ವಾಸ್ತವ ये है विश्व की बादशाही का गोल. ವಾಸ್ತವದಲ್ಲಿ ಇದಾಗಿದೆ ವಿಶ್ವದ ರಾಜ್ಯ ಭಾಗ್ಯದ ಚಿಹ್ನೆ. ಬಾಕಿ ಚಂದ್ರಮ ಆದಿ ಕೈಸೆ ಮುಖ ಮೇ ದಿಖಾಯೆಂಗೆ. ಇಲ್ಲ ಅಂದರೆ ಚಂದ್ರಮನನ್ನ ಬಾಯಲ್ಲಿ ಹೆಂಗೆ ತೋರಿಸೋದು? कहते भी है दो बिल्ली आपस में लड़े, बीच में जो सृष्टि का मालिक बना उसको मक्खन दिया दिखा दिया. ಹೇಳಲಾಗುತ್ತೆ, ಎರಡು ಬೆಕ್ಕುಗಳು ಒಂದಕ್ಕೊಂದು ಜಗಳ ಮಾಡ್ತಿತ್ತು, ಮಧ್ಯದಲ್ಲಿ ಸೃಷ್ಟಿಯ ಮಾಲೀಕತ್ವದ ಬೆಣ್ಣೆಯನ್ನು ಮಧ್ಯದವರಿಗೆ ಕೊಡಲಾಯಿತು. अब अपने को देखो हम ऐसे बने हैं या नहीं. ये पढ़ाई ಐಹಿ ರಾಜ್ಯ ಪದವಿ ಕೆ. ಈಗ ತಮ್ಮನ್ನು ತಾವೇ ನೋಡ್ಕೊಳ್ಳಿ, ನಾವು ಈ ರೀತಿ ಆಗಿದ್ದೀವ ಅಥವಾ ಇಲ್ಲವ? ಈ ವಿದ್ಯೆ ಆಗಿದೆ ರಾಜ್ಯ ಪದವಿಗೋಸ್ಕರ. ಪ್ರಜಾ ಪಾಠಶಾಲಾ ತೊಡೆ ಕಹೆಂಗೆ, ये है ನರ್ಸೆ ನಾರಾಯಣ್ बनने की ಪಾಠಶಾಲೆ. ಪ್ರಜಾ ಪಾಠಶಾಲೆ ಅಂತ ಎಲ್ಲಾದರೂ ಹೇಳಲಾಗತ್ತ? ಇದಾಗಿದೆ ನರನಿಂದ ನಾರಾಯಣ ಆಗುವಂತಹ ಪಾಠಶಾಲೆ. गॉडली ಯೂನಿವರ್ಸಿಟಿ है, ಭಗವಾನ್ ಪಡಾತೆ. ಭಗವಂತನ ವಿಶ್ವವಿದ್ಯಾಲಯ ಆಗಿದೆ, ಭಗವಂತನೇ ಓದಿಸ್ತಾರೆ. बाबा ने कहा लिखो ईश्वरीय विश्वविद्यालय, ब्रैकेट में लिखो यूनिवर्सिटी, परंतु ये लिखना भूल जाते. ಬಾಬೂರು ತಿಳಿಸಿದರೆ ಬರೀರಿ ಈಶ್ವರೀಯ ವಿಶ್ವವಿದ್ಯಾಲಯ, ಬ್ರ್ಯಾಕೆಟಲ್ಲಿ ಬರೀರಿ ಯೂನಿವರ್ಸಿಟಿ ಅಂತ.
ಆದರೆ ಬರೆಯೋದನ್ನೇ ಮರ್ತೋಗ್ತಾರಲ್ಲ. तुम कितना भी लिटरेचर दो तो भी कुछ समझते नहीं, इसमें सम्मुख समझाना पड़ता. ತಾವು ಎಷ್ಟೇ ಪುಸ್ತಕಗಳನ್ನು ಕೊಡಿ, ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಂತೂ ಸಮ್ಮುಖದಲ್ಲಿ ತಿಳಿಸ್ಬೇಕಾಗತ್ತೆ. बेहद के बार से बेहद का वर्षा मिलता, जन्म जन्मांतर तुम हद का वर्षा लेते आए. ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿ ಸಿಗುತ್ತೆ. ಜನ್ಮ ಜನ್ಮಾಂತರ ತಾವು ಹದ್ದಿನ ಆಸ್ತಿಯನ್ನು ಪಡಿತಾ ಬಂದಿದೆ. तुम बैच पर सर्विस कर सकते हो, बल कोई असी भी करे. ತಾವು ಬ್ಯಾಡ್ಜಿನ ಮೇಲೆ ಸೇವೆ ಮಾಡಬಹುದು, ಬಲೆ ಯಾರಾದರೂ ನಗಲಿ. दो बाप की बात अच्छी है, ऐसे बहुत अपने बच्चों को समझा. ಎರಡು ತಂದೆಯ ಮಾತುಗಳು ಚೆನ್ನಾಗಿದೆ, ಈ ರೀತಿ ಬಹಳಷ್ಟು ಮಕ್ಕಳು ತಿಳಿಸ್ತಾ ಇರ್ತಾರೆ. बच्चे भी बाबा को समझा लेते, स्त्री पति को ले आती है. ಮಗು ತಂದೆಗೆ ತಿಳಿಸ್ತಾರೆ, ಸ್ತ್ರೀ ಪತಿಯನ್ನ ಕರ್ಕೊಂಡ್ಬರ್ತಾರೆ. कहाँ कहाँ फिर झगड़े हैं, अब तुम जानते हो, तुम सब ಆತ್ಮಾಯೇ बच्चे. ಕೆಲವೊಂದು ಕಡೆ ಜಗಳ ಇರುತ್ತೆ. ಈಗ ತಮಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಮಕ್ಕಳಾಗಿದ್ದೇವೆ. वर्षे के हकदार हो, लौकिक संबंध में बच्ची शादी करके दूसरे घर में जाती, उसको कन्यादान कहा जाता. ಆಸ್ತಿಗೆ ನಾವೆಲ್ಲ ಅಧಿಕಾರಿಗಳಾಗಿದ್ದೇವೆ. ಲೌಕಿಕ ಸಂಬಂಧದಲ್ಲಿ ಮಗು ಮದುವೆಯನ್ನ ಮಾಡಿಕೊಂಡು ಬೇರೆಯವರ ಮನೆಗೆ ಹೋಗ್ತಾರೆ, ಅವರಿಗೆ ಕನ್ಯಾದಾನ ಅಂತ ಹೇಳಲಾಗುತ್ತೆ. दूसरे को देते हैं ना, अभी तो वो काम नहीं करना. ಇತರರಿಗೆ ಕೊಡ್ತಾರಲ್ಲ, ಈಗ ಇಂತಹ ಕೆಲಸವನ್ನ ಮಾಡಬೇಕು. वहाँ स्वर्ग में भी कन्या दूसरे घर में जाती, परंतु पवित्र रहती. ಸ್ವರ್ಗದಲ್ಲೂ ಕನ್ಯೆ ಬೇರೆಯವರ ಮನೆಗೆ ಹೋಗ್ತಾರೆ, ಆದರೆ ಪವಿತ್ರವಾಗಿರ್ತಾರೆ. ये है पति दुनिया और वो सत्युग है शिवालय पावन दुनिया. ಇದಾಗಿದೆ ಪತಿತ ಪ್ರಪಂಚ, ಅದು ಸತ್ಯುಗ ಶಿವಾಲಯ ಪಾವನ ಪ್ರಪಂಚ ಆಗಿದೆ. तुम बच्चों पर अब है बृहस्पति की दशा, तुम स्वर्ग में तो जरूर जाएंगे, वो तो पक्का पक्का है. ಈಗ ತಾವು ಮಕ್ಕಳು, ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ, ತಾವು ಸ್ವರ್ಗದಲ್ಲಂತೂ ಹೋಗ್ತೀರಾ, ಇದಂತೂ ಪಕ್ಕಾ ಪಕ್ಕಾ ಆಗಿದೆ. ಬಾಕಿ ಪುರುಷಾರ್ಥ ಸೆ ಊಂಚ ಪದ ಪಾನಾ ಹೈ, ಮಿಕ್ಕಿದ್ದು ಪುರುಷಾರ್ಥದಿಂದ ಉನ್ನತವಾದ ಪದವಿಯನ್ನು ಪಡಿಬೇಕಾಗಿದೆ. ದಿಲ್ ಸೆ ಪೂಛನಾ ಹೈ ಕಿ ಹಮ್ ಫಲಾನೆ ಮಿಸಾಲ್ ಸರ್ವಿಸ್ ಕರ್ತೆ. ಹೃದಯದಿಂದ ಕೇಳಲಾಗತ್ತೆ, ನಾನು ಇವರ ರೀತಿ ಸೇವೆಯನ್ನು ಮಾಡ್ತೀನ. ಐಸೆ ನಹಿ ಟೀಚರ್ ಚಾಹಿಯೇ, ಟೀಚರ್ ತುಮ್ ಖುದ್ ಬನು. ಆ ರೀತಿಯಲ್ಲ, ಟೀಚರ್ ಬೇಕು, ತಾವೇ ಸ್ವಯಂ ಟೀಚರ್ ಆಗಿ. अच्छा, बच्चों को पुरुषार्थ करना है, बाकी बाबा किससे पैसा ले करके क्या करेंगे. ಒಳ್ಳೆಯದು, ಮಕ್ಕಳಂತೂ ಪುರುಷಾರ್ಥ ಮಾಡಬೇಕಾಗಿದೆ. ತಂದೆ ಇತರರಿಂದ ಹಣ ತಗೊಂಡು ಏನು ಮಾಡ್ತಾರೆ. तुम जाकर म्यूजियम आदि खोलो, मकान आदि तो सब यहाँ खत्म हो जाए. ತಾವು ಹೋಗಿ ಮ್ಯೂಸಿಯಂ ಅನ್ನು ಓಪನ್ ಮಾಡಿ, ಮನೆಗಳೆಲ್ಲ ಇಲ್ಲಿ ಸಮಾಪ್ತಿ ಆಗಲೇಬೇಕಾಗಿದೆ. ಬಾಬಾ ತೋ ವ್ಯಾಪಾರಿ ಹೈ ನಾ, ಶರಾಬ್ ಭಿ ಹೈ. ಬಾಬಾ ಅಂತೂ ವ್ಯಾಪಾರಿ ಆಗಿದ್ದಾರೆ, ಸೇಟ್ ಆಗಿದ್ದಾರೆ. ದುಃಖ ಕಿ ಜಂಜೀರೋನ್ ಸೆ ಚುಡಾಯಿ ಸುಖ ದೇನೆ ವಾಲಾ ಹೈ. ದುಃಖದ ಪಂಜರದಿಂದ ಬಿಡುಗಡೆ ಮಾಡಿ ಸುಖವನ್ನು ಕೊಡುವಂಥವರಾಗಿದ್ದಾರೆ. अब बाबा कहते, बहुत गई तोड़ी रही, तुम देखते रहेंगे बहुत हंगामे होंगे. ಬಾಬಾ ತಿಳಿಸ್ತಿದ್ದಾರೆ, ಬಹಳಷ್ಟು ಹೋಯಿತು, ಸ್ವಲ್ಪ ಇದೆ, ತಾವೇ ನೋಡ್ತಿರ್ತೀರ, ಬಹಳಷ್ಟು ಕಲಹ ಕ್ಲೇಶಗಳು ಆಗ್ತಾ ಇರುತ್ತೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग.
रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड ಮಾರ್ನಿಂಗ್ और ನಮಸ್ತೆ. ಧಾರಣೆಗೋಸ್ಕರ ಇಂದಿನ ಮುಖ್ಯ ಸಾರ. ಮೊದಲನೇದು, ट्रस्टी और अनासक्त बनकर रहो, कोई भी व्यर्थ ಖರ್ಚಾ ಮತ್ ಕರೋ. ಟ್ರಸ್ಟಿ ಮತ್ತು ಅನಾಸಕ್ತರಾಗಿ ಇರಿ, ಯಾವುದೇ ವ್ಯರ್ಥ ಖರ್ಚನ್ನು ಮಾಡಬೇಡಿ. स्वयं को देवताओं जैसे पवित्र बनाने का पुरुषार्थ करते रहो. ಸ್ವಯಂವನ್ನ ದೇವತೆಗಳ ಸಮಾನ ಪವಿತ್ರರಾಗಿ ಮಾಡಿಕೊಳ್ಳುವ ಪುರುಷಾರ್ಥವನ್ನ ಮಾಡ್ತಾ ಇರಿ. ಎರಡನೇದು, ಏಕ್ ಪ್ಯಾರಿ ತೆ ಪ್ಯಾರಿ ಚೀಜ್ ಬಾಬಾ ಕೋ ಯಾದ್ ಕರೋ, ಜಿತನಾ ಹೋ ಸಕೆ ಕಲಿಯುಗಿ ಬಂಧನ್ ಕೋ ಹಲ್ಕಾ ಕರ್ತೆ ಜಾವೋ ಬಡಾವೋ ಮತ್. ಒಂದು ಅತಿ ಪ್ರಿಯವಾದ ವಸ್ತು ತಂದೆಯನ್ನು ನೆನಪು ಮಾಡ್ತಾ ಇರಿ. ಎಷ್ಟಾದರೆ ಅಷ್ಟು ಕಲಿಯುಗದ ಬಂಧನಗಳನ್ನು ಹಗುರ ಮಾಡಿಕೊಳ್ಳಿ, ಬೆಳೆಸಬೇಡಿ. सतयुगी दैवी संबंध में जा रहे हैं, इस ಖುಷಿ में रहो. ಸತ್ಯುಗಿ ದೈವಿ ಸಂಬಂಧದಲ್ಲಿ ಹೋಗ್ತಾ ಇದ್ದೀವಿ, ಈ ಖುಷಿಯಲ್ಲಿ ಇರಿ. ಇಂದಿನ ವರದಾನ, पुराने स्वभाव संस्कार के बोझ को समाप्त कर डबल लाइट रहने वाले फरिश्ता भव. ಹಳೆ ಸ್ವಭಾವ ಸಂಸ್ಕಾರಗಳ ಭಾರವನ್ನು ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿ ಇರುವಂಥವರು ಫರಿಶ್ತಾ ಭವ. ಜಬ್ ಬಾಬಾ ಕೆ ಬನ್ ಗಯೇ ತೋ ಸಾರಾ ಬೋಜ್ ಬಾಬಾ ಕೋ ದೇ. ಯಾವಾಗ ತಂದೆಯವರಾಗ್ಬಿಟ್ಟಿದ್ದೀರಾ ಅಂದಮೇಲೆ ಎಲ್ಲ ಭಾರವನ್ನು ತಂದೆಗೆ ಕೊಟ್ಬಿಡಿ. पुराने स्वभाव संस्कार का थोड़ा बोझ भी रहा हुआ होगा तो ऊपर से नीचे ले आएगा. ಹಳೆ ಸ್ವಭಾವ ಸಂಸ್ಕಾರದ ಸ್ವಲ್ಪ ಭಾರವು ಇತ್ತು ಅಂದರೆ ಅದು ಸಹ ಮೇಲೆಯಿಂದ ಕೆಳಗಡೆ ತರುತ್ತೆ. उड़ते कला का अनुभव करने नहीं देगा, इसलिए बाप दादा कहते हैं सब दे. ಆರುವ ಕಲೆಯ ಅನುಭವವನ್ನು ಮಾಡೋಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ಬಾಪ್ ದಾದಾ ತಿಳಿಸ್ತಾರೆ ಎಲ್ಲವನ್ನ ಕೊಟ್ಟುಬಿಡಿ. ये रावण के प्रॉपर्टी अपने पास रखेंगे तो दुख ही पाए. ರಾವಣನ ಪ್ರಾಪರ್ಟಿಯನ್ನು ತಮ್ಮ ಹತ್ರ ಇಟ್ಕೊಂಡ್ರೆ ದುಃಖವನ್ನೇ ಪಡಿತೀರಾ. ಫರಿಶ್ತಾ ಅರ್ಥ ಜರಾ ಬಿ ರಾವಣ್ ಕಿ ಪ್ರಾಪರ್ಟಿ ನಾ. ಫರಿಶ್ತಾ ಅಂದರೆ ಸ್ವಲ್ಪನೂ ರಾವಣ ಪ್ರಾಪರ್ಟಿ ಬೇಡ. सब पुराने ಖಾತೆ ಬಸಂ ಕರೋ ತಬ್ ಕಹೆಂಗೆ ಡಬಲ್ ಲೈಟ್ ಫರಿಶ್ತಾ. ಎಲ್ಲ ಹಳೆ ಖಾತೆಗಳನ್ನು ಭಸ್ಮ ಮಾಡಿ, ಆಗ ತಿಳಿಸಲಾಗತ್ತೆ ಡಬಲ್ ಲೈಟ್ ಫರಿಶ್ತಾ. ಇಂದಿನ ಸ್ಲೋಗನ್, ನಿರ್ಭಯ और अर्षित मुख हो, बेहद के खेल को देखो तो हलचल में नहीं आए. ನಿರ್ಭಯ ಮತ್ತು ಹರ್ಷಿತ ಮುಖವಾಗಿರಿ, ಅನಂತವಾದ ಆಟವನ್ನು ನೋಡ್ತಾ ಇರಿ, ಆಗ ಏರುಪೇರಿನಲ್ಲಿ ಬರೋದಿಲ್ಲ. अव्यक्त साइलेंस द्वारा डबल लाइट फरिश्ता स्थिति का अनुभव करो. ಅವ್ಯಕ್ತ ನಿಶಬ್ದತೆಯಿಂದ ಡಬಲ್ ಲೈಟ್ ಫರಿಶ್ತಾ ಸ್ಥಿತಿಯ ಅನುಭವವನ್ನು ಮಾಡಿ. जैसे ब्रह्मा बाबा को चलता फिरता फरिश्ता देह बान रहित अनुभव किया. ಯಾವ ರೀತಿ ಬ್ರಹ್ಮ ಬಾಬೋರನ್ನ ನಡೀತಾ ತಿರುಗುತ್ತಾ ಫರಿಶ್ತಾ ದೇಹ ಬಾನ ರಹಿತ ಅನುಭವವನ್ನು ಮಾಡಿದ್ವಿ. कर्म करते, बातचीत करते, डायरेक्शन देते, उमंग उत्साह बढ़ाते भी देह से न्यारा सूक्ष्म प्रकाश स्वरूप की अनुभूति कराए. ऐसे फॉलो फॉर्दर करो. ಕರ್ಮವನ್ನು ಮಾಡ್ತಾ, ಮಾತಾಡ್ತಾ, ಡೈರೆಕ್ಷನನ್ನು ಕೊಡ್ತಾ, ಉಮಂಗ ಉತ್ಸಾಹವನ್ನು ಬೆಳೆಸ್ತಾ, ದೇಹದಿಂದ ಅತೀತ ಸೂಕ್ಷ್ಮ ಪ್ರಕಾಶ ಸ್ವರೂಪದ ಅನುಭವವನ್ನು ಮಾಡಿಸೋದು. ಅದೇ ರೀತಿ ಫಾಲೋ ಫಾದರ್ ಮಾಡೋಣ. सदा देह बान से न्यारे रहो, एक दो को न्यारा रूप दिखाई दे, इसको कहा जाता देह में रहते फरिश्ता स्थिति. ಸದಾ ದೇಹ ಬಾನದಿಂದ ಅತೀತರಾಗಿ
ಒಬ್ಬರು ಇನ್ನೊಬ್ಬರಿಂದ ಅತೀತ ರೂಪದಲ್ಲಿ ಕಾಣಿಸಿ. ಇದಕ್ಕೆ ಹೇಳಲಾಗತ್ತೆ ದೇಹದಲ್ಲಿ ಇದ್ದರೂ ಫರಿಷ್ಠಾ ಸ್ಥಿತಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ. ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ. ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ. ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ. ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ. ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ. ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ. ಶಿವ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ. ಸತ್ಯ ಕಾಲಕ್ಕೆ ಕಿರೀಟವೈರ್ಮುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ. ಸತ್ಯ ಕಾಲಕ್ಕೆ ಕಿರೀಟವೈರ್ಮುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ. ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ
ತರುವೆ ನಿನ್ನ ಸತ್ಯ ಜ್ಞಾನದ ರತ್ನವನ್ನು ನೀಡುತ್ತ ಭಾಗ್ಯವ ಬೆಳಗಿಸುವೆ ನಿನ್ನುಪಕಾರವ ಎಂದೆಂದೂ ನಿನ್ನುಪಕಾರವ ಎಂದೆಂದೂ ಬಾಬಾ ಮನದಿ ನೆನೆವರು ಸೋದರರು ಬಾಬಾ ಮನದಿ ನೆನೆವರು ಸೋದರರು ಬಾಬಾ 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 ನಾನೆಂದು ಬಣ್ಣಿಸಲಿ ನಿನ್ನಿಂದ ಪಡೆದಿವ ಉಪಕಾರ ಬಾಬಾ ಬಾಬಾ ಜೀವನ ಸಂತಸ ತುಂಬಿಹುದು ಜೀವನ ಸಂತಸ ತುಂಬಿಹುದು ಮನ ಶಾಂತಿ ಗೀತೆಯ ಹಾಡುವುದು ಮನ ಶಾಂತಿ ಗೀತೆಯ ಹಾಡುವುದು ಬಾಬಾ 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 ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ ಬೇರಾರು ಇಲ್ಲ ನಿನಗೆ ನೋಡು ಕಂದ ಬೇರಾರು ಇಲ್ಲ ನಿನಗೆ ನೋಡು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ ಮಾತನಾಡು ಕಂದ